अल्हम्दुलिल्लाह अल्हम्दुलिल्लाह अल्हम्दुलिल्लाह। जॉइंट मीलाद कमिटी बेंगलूर, जुलूस मोहम्मदिया, जुलूस रहमतुल लिल आलमीन, ಆಲ್ ಕರ್ನಾಟಕ ಸುನ್ನಿ ಜಮಿಯತುಲ್ ಉಲಮಾ, ಈ ಮೂರು ಮೀಲಾದ್ ಸಮಿತಿಯ ಜಂಟಿ ಆಶ್ರಯದಲ್ಲಿ ಜಾಯಿಂಟ್ ಮೀಲಾದ್ ಕಮಿಟಿ ಬೆಂಗಳೂರು ಹಮ್ಮಿಕೊಂಡಂತಹ ಈ ಬೃಹತ್ ಅಂತಾರಾಷ್ಟ್ರೀಯ ಮೀಲಾದ್ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಉಲಮಾ ನಾಯಕರು, ದೇಶದ ಅಗ್ರಗಣ್ಯ ಸುಪ್ರಸಿದ್ಧ ಉಲಮಾಗಳೆಲ್ಲರೂ ನಮ್ಮ ವೇದಿಕೆಯಲ್ಲಿ ಈಗಾಗಲೇ ಬಂದಿದ್ದಾರೆ. ಹಲವು ಉಲಮಾಗಳು ಇನ್ನೂ ನಮ್ಮ ವೇದಿಕೆಗೆ ಆಗಮಿಸಬೇಕಾಗಿದೆ. ಪ್ರೀತಿಯ ಸ್ನೇಹಿತರೆ, ನಮಗೆ ಗೊತ್ತಿದೆ, ಈ 25 ಎಕರೆ ಜಾಗದಲ್ಲಿ, ಈ 25 ಎಕರೆ ಜಾಗ ಈ ಪ್ಯಾಲೇಸ್ ಗ್ರೌಂಡಲ್ಲಿ ಪ್ರವಾದಿ ಪ್ರೇಮಿಗಳನ್ನು, ಪ್ರವಾದಿ ಆಶಿಕಿಗಳನ್ನು ತುಂಬಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬುದನ್ನು ನಾವೆಲ್ಲರೂ ಅರಿತಿದ್ದೇವೆ. ಆದರೂ ನೀವೆಲ್ಲರೂ ತುಂಬ ಶಾಂತರಾಗಿ, ನಮ್ಮ ಪೊಲೀಸ್ ಅಧಿಕಾರಿಗಳು ಹೇಳಿದ ಹಾಗೆ, ಇಲ್ಲಿ ಬಲಭಾಗದಲ್ಲಿ ಜಾಗ ಇದೆ, ಇಲ್ಲಿ ಎಡಭಾಗದಲ್ಲಿ ಜಾಗ ಇದೆ, ಆ ಎಡಭಾಗದಲ್ಲಿ ನಿಮಗಿರುವಂತಹ ಆ ಜಾಗದಲ್ಲಿ ಅಲ್ಲಿ ತುಂಬಿಸಿ, ಅಲ್ಲಿ ಹಿಂಭಾಗದಲ್ಲಿ ಜುಲೂಸು ಬರ್ತಾ ಇದೆ. ನಿರಂತರ ಬೆಂಗಳೂರಿನ ಜುಲೂಸು ಬರುವಾಗ ನೀವು ಅವರಿಗೆ ಬೇಕಾದಂಥ ಜಾಗಗಳನ್ನು ಅನುವು ಮಾಡಿಕೊಡಬೇಕು. ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳ್ಳಬೇಕಾದರೆ ನೀವೆಲ್ಲರೂ ನಮ್ಮೊಂದಿಗೆ ಸಹಕರಿಸಬೇಕಾಗಿದೆ. ರಾಜ್ಯದ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ನಾವೆಲ್ಲರೂ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಸಯ್ಯದುನಾ ಮುಹಮ್ಮದು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪೈಗಂಬರ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಜನ್ಮದಿನ. ಈ ಜನ್ಮದಿನ ಈ ವರ್ಷದ ಪ್ರತ್ಯೇಕ 1500ನೇ ಜನ್ಮದಿನ. ಸಾವಿರದ 500 ಜನ್ಮದಿನ. ಈ 1500ನೇ ಜನ್ಮದಿನಕ್ಕೆ ಇಡೀ ಜಾಗತಿಕ ಮಟ್ಟದಲ್ಲಿ ಪೈಗಂಬರ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಜನ್ಮದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ. ನಮಗೆ ಗೊತ್ತಿದೆ, ಪ್ರಪಂಚದ 57 ಮುಸ್ಲಿಂ ರಾಷ್ಟ್ರಗಳಲ್ಲಿ 170 ಕೋಟಿ ಮುಸಲ್ಮಾನರು ತುಂಬ ಪ್ರೀತಿಯಿಂದ, ಅವರ ಜೀವಕ್ಕಿಂತಲೂ ಮಿಗಿಲಾಗಿ ಪ್ರೀತಿಸುವಂತಹ ಸಯ್ಯದುನಾ ಮುಹಮ್ಮದು ರಸೂಲುಲ್ಲಾಹಿ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರನ್ನು ಪ್ರೀತಿಸುವಂತಹ 170 ಕೋಟಿ ಮುಸಲ್ಮಾನರು ಇವತ್ತೆಲ್ಲ ಕಡೆಯಲ್ಲೂ ಬೇಕಾದ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ನಂಬಿಕೊಂಡಿದ್ದಾರೆ. ಇವತ್ತು ನಮ್ಮ ಜಂಟಿ ಮೀಲಾದ್ ಸಮಿತಿಯವರು ಈ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಪ್ರವಾದಿ ಮುಹಮ್ಮದು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಜನ್ಮದಿನಾಚರಣೆಯನ್ನು ವಿಜೃಂಭಣೆಯಿಂದ, ಸಡಗರದಿಂದ ಆಚರಿಸಲು ಕಾರಣ, ಆ ಪ್ರವಾದಿಗಳು ಬರೇ ಮುಸಲ್ಮಾನರ ನಾಯಕರಾಗಿರಲಿಲ್ಲ. ಆ ಪೈಗಂಬರರು ಈ ಜಗತ್ತಿನ ಶಾಂತಿಯ, ಸಮಾಧಾನದ, ಸಹಬಾಳ್ವೆಯ, ಸಹಿಷ್ಣುತೆಯ ಅತೀ ದೊಡ್ಡ ಹರಿಕಾರರಾಗಿದ್ದರು. ಸಯ್ಯದುನಾ ಮುಹಮ್ಮದು ರಸೂಲುಲ್ಲಾಹಿ ಲಕದ್ ಕಾನ ಲಕುಂ ಫೀ ರಸೂಲಿಲ್ಲಾಹಿ ಉಸ್ವತುನ್ ಹಸನ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಲ್ಲಿ ನಿಮಗೆ ಅತ್ಯುನ್ನತವಾದಂಥ ಮೋಡಲ್, ಈ ಜಗತ್ತಿಗೆ ಅತೀ ದೊಡ್ಡ ಮೋಡಲ್ ಯಾರಂತ ಕೇಳಿದರೆ ಅದು ಸಯ್ಯದುನಾ ಮುಹಮ್ಮದು ರಸೂಲುಲ್ಲಾಹಿ. ಆ ಪೈಗಂಬರರು ಈ ಜಗತ್ತಿಗೆ ಶಾಂತಿ, ಸಮಾಧಾನವನ್ನು ಹೇಳಿಕೊಟ್ಟರು. ಇಲ್ಲಿನ ಹಿಂದೂ ಮುಸಲ್ಮಾನರಲ್ಲಿ ಸೌಹಾರ್ದತೆ ಹೇಳಿಕೊಟ್ಟರು. ಎಲ್ಲ ಧರ್ಮೀಯರೊಂದಿಗೂ ಸಹಿಷ್ಣುತೆಯಿಂದ, ಸಮಾಧಾನದಿಂದ ಜೀವನ ಮಾಡಬೇಕು ಎಂದು ಹೇಳಿದರು. ಇರ್ಹಮು ಮನ್ ಫಿಲ್ ಅರ್ಲ್ ಯರ್ಹಮುಕುಂ ಮನ್ ಫಿಸ್ ಸಮಾ. ಈ ಜಗತ್ತಿನಲ್ಲಿರುವ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ, ಬುದ್ಧ, ಪಾರ್ಸಿ ಎಲ್ಲ ಜನರಿಗೂ ನೀವು ಕರುಣೆ ಮತ್ತು ದಯೆ ತೋರಿರಿ. ಅಕ್ರಿಮ್ ಜಾರಕ ವಲೌ ಕಾನ ಕಾಫಿರ. ನಿನ್ನ ನೆರೆಕರೆಯವನನ್ನು ನೀನು ಗೌರವಿಸಬೇಕು, ಅವನು ಮುಸಲ್ಮಾನನಾಗಲಿ ಮುಸ್ಲಿಮೇತರನಾಗಲಿ. ತುಹಿಬ್ಬುಲಿನ್ ನಾಸ್ ಮಾ ತುಹಿಬ್ಬುಲಿ ನಫ್ಸಿಕ ತಕುನ್ ಮುಸ್ಲಿಮ. ನೀನು ನೈಜ ಮುಸಲ್ಮಾನನಾಗಬೇಕಾದರೆ ನಿನ್ನ ಒಟ್ಟಿಗಿರುವ ಇತರ ಮನುಷ್ಯರಿಗೆ, ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ, ಬುದ್ಧ, ಪಾರ್ಸಿ ಎಲ್ಲ ಜನರಿಗೂ ನೀನು ಕರುಣೆ ತೋರಬೇಕೆಂದೇಳಿ ಈ ಜಗತ್ತಿಗೆ ಅತೀ ದೊಡ್ಡ ಮಾನವತಾವಾದಿಯಾಗಿ, ಅತೀ ದೊಡ್ಡ ಮಾನವೀಯತೆಯ ಸಂದೇಶ ತೋರಿದಂತಹ ವಿಶ್ವಪ್ರವಾದಿ ಮುಹಮ್ಮದು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ
ಆ ಪ್ರವಾದಿಗಳು ಈ ಜಗತ್ತಿನಲ್ಲಿ ಎಲ್ಲ ಮಗ್ಗುಲುಗಳನ್ನು ಹೇಳಿಕೊಟ್ಟರು. ಬಡವನಿಗೂ ಶ್ರೀಮಂತನಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಅರಬಿ ಮತ್ತು ಅರಬಿಯೇತರನಿಗೆ, ಕಪ್ಪು ಮತ್ತು ಬಿಳುಪಿನಲ್ಲಿ, ಭಾಷೆಗಳೆಡೆಯಲ್ಲಿ ಯಾವುದೇ ವಿಧವಾದಂತಹ ವ್ಯತ್ಯಾಸಗಳಿಲ್ಲ. ಮನುಷ್ಯತ್ವ ಮಾತ್ರ ಈ ಜಗತ್ತಿನಲ್ಲಿ. ಯಾ ಅಯ್ಯುಹನ್ನಾಸ್ ಇನ್ನಾ ಖಲಕ್ನಾಕುಂ ಮಿನ್ ذಕರಿನ್ ವ ಉನ್ಸಾ, ಓ ಜನರೇ, ಓ ಮಾನವ ಕುಲವೇ, ನಿಮ್ಮನ್ನು ಸೃಷ್ಟಿಸಿದ್ದು ಒಬ್ಬ ಸ್ತ್ರೀಯ ಅಂಡಾಣುವಿನಿಂದಲೂ ಒಂದು ಪುರುಷನ ಬೀಜದಿಂದಲೂ ನಿಮ್ಮನ್ನು ಸೃಷ್ಟಿಸಿದ್ದೇವೆ. ವಜಅಲ್ನಾಕುಂ ಶುಊಬನ್ ವ ಕಬಾಯಿಲ ಲಿತಆರಫು, ಪವಿತ್ರ ಕುರ್ಆನ್ ಹೇಳುತ್ತದೆ, ನಿಮ್ಮನ್ನು ವಿವಿಧ ಧರ್ಮಗಳ, ಗೋತ್ರಗಳ, ಪಂಗಡಗಳನ್ನಾಗಿ ಮಾಡಿದ್ದು ನೀವು ಪರಸ್ಪರ ಪರಿಚಯಿಸಲು ಮಾತ್ರ. ಮರ್ಹಬನ್ ಯಾ ನೂರಲ್ ಐನಿ ಮರ್ಹಬನ್ ಮರ್ಹಬನ್ ಜದ್ದಲ್ ಹುಸೈನಿ ಮರ್ಹಬನ್ ಮರ್ಹಬನ್ ಯಾ ನೂರಲ್ ಐನಿ ಮರ್ಹಬನ್ ಮರ್ಹಬನ್ ಜದ್ದಲ್ ಹುಸೈನಿ ಮರ್ಹಬನ್. And the grand celebration of International Milad Conference, this mass assembly of love, legacy and culture, International Milad Conference of Bengaluru, feel privileged to welcome the Honorable Chief Minister of Karnataka, the man of vision and vision, His Excellency Sri Siddaramaiah, the Chief Minister of Karnataka. Salute the assembly. ಈ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯರವರು ನಮ್ಮ ಈ ವೇದಿಕೆಗೆ ಆಗಮಿಸಿದ್ದಾರೆ. ನಮ್ಮೆಲ್ಲರ ನಾಯಕರು, ನಾಡುಗಂಡ ಸಾಮಾಜಿಕ ನ್ಯಾಯದ ಅಧಿಕಾರರಾದಂತಹ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಶ್ರೀಯುತ ಸಿದ್ದರಾಮಯ್ಯರವರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುವು, ಈ ಕಾರ್ಯಕ್ರಮದ ನಾಡಿ ಮಿಡಿತವು, ಈ ಕಾರ್ಯಕ್ರಮದ ಎಲ್ಲವೂ ಆದಂತಹ ರಾಜ್ಯ ಅಲ್ಪಸಂಖ್ಯಾತ ಮತ್ತು ವಕ್ಫ್ ಸಚಿವರಾದಂತಹ ಆಲಿ ಜನಾಬ್ ಬೀಸರ್ ಜಮೀರ್ ಅಹಮದ್ ಖಾನ್ ಸಾಬ್, ಅದೇ ರೀತಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯವರಾದಂತಹ ಈ ಕಾರ್ಯಕ್ರಮಕ್ಕೆ ಎಲ್ಲ ವಿಧವಾದಂತಹ ನಮ್ಮೊಟ್ಟಿಗೆ ಸೇರಿ ನಮ್ಮವರಾದಂತಹ ನಸೀರ್ ಅಹಮದ್ ಸಾಬರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಪ್ರೀತಿಯ ಸಹೋದರರೇ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಅತ್ಯುನ್ನತವಾದಂತಹ ಶಾಂತಿಯುತವಾದ ಸೌಹಾರ್ದತೆಯ ಸಹಬಾಳ್ವೆಯ ಅತೀ ದೊಡ್ಡ ಒಂದು ಸಾಕ್ಷಿ ನಿದರ್ಶನವಾಗಿದೆ ಈ ಸೇರಿದಂತಹ ಲಕ್ಷೋಪಲಕ್ಷ ಜನರು. ನಮಗೆ ಗೊತ್ತಿದೆ, ಇವತ್ತು ಆ ಕಡೆಯಿಂದ ಪೊಲೀಸರು ಹೇಳುತ್ತಾ ಇದ್ದಾರೆ, ಆ ಗೇಟಲ್ಲಿ ಬರಲಿಕ್ಕೆ ಅಸಾಧ್ಯವಾಗ್ತಾ ಇದೆ. ಅಷ್ಟು ಜನರು ತುಂಬಿ ತುಳುಕಿದ ಈ ವೇದಿಕೆಯಾಗಲು ಕಾರಣ ನಾವೆಲ್ಲರೂ ಪ್ರೀತಿಸುವ, ನಾವು ಜೀವಕ್ಕಿಂತಲೂ ಮಿಗಿಲಾಗಿ ಪ್ರೀತಿಸುವ ಸಯ್ಯದುನಾ ಮುಹಮ್ಮದುರ್ ರಸೂಲುಲ್ಲಾಹಿ, ನಮ್ಮೆಲ್ಲರ ನಾಯಕ ಪೈಗಂಬರ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿಗೆ ಹೇಳಿಕೊಟ್ಟಂತಹ ಪಾಠ, ಸಂದೇಶ ಶಾಂತಿ ಮತ್ತು ಸಮಾಧಾನವಾಗಿದೆ. ವಲಾ ತಸುಬ್ಬುಲ್ಲದೀನ ಯದುಊನ ಮಿನ್ ದೂನಿಲ್ಲಾ, ಅಲ್ಲಾಹನಲ್ಲದೆ ಆರಾಧನೆ ಮಾಡುವ ನೀವು ಏಕದೈವೋಪಾಸನೆಯಾಗಿರಿ. ನೀವು ಏಕದೈವ ವಿಶ್ವಾಸಿಯಾಗುವುದರೊಂದಿಗೆ ಇತರ ಧರ್ಮೀಯರು ಆರಾಧಿಸುವಂತಹ ದೇವದೇವತೆಗಳಿಗೆ ನೀವು ನಿಂದಿಸಕೂಡದು, ನೀವು ಅಸಭ್ಯ ಹೇಳಬಾರದು, ನೀವು ಯಾವುದೇ ವಿಧವಾದಂತಹ ಅಸಭ್ಯ ನಿಂದನೆ ಮಾಡಬಾರದೆಂದು ಹೇಳಿಕೊಟ್ಟಂತಹ ಪ್ರವಾದಿ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜನ್ಮ ದಿನಾಚರಣೆಗೆ ನಾಡಿನ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯವರು ಬಂದಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯವರು ಈ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಕಾರ್ಯಕ್ರಮದಲ್ಲಿ ಕೇರಳದ ಜಮಿಯತುಲ್ ಉಲಮಾ ಖಲೀಲ್ ಬುಖಾರಿ ತಂಗಲ್ ಸಮೇತವಿರುವ ಈ ನಮ್ಮ ದೇಶದ ಅತಿ ದೊಡ್ಡ ಉಲಮಾಗಳೆಲ್ಲರೂ ಈ ವೇದಿಕೆಯಲ್ಲಿದ್ದಾರೆ. ವೇದಿಕೆ ಬರೇ ಧಾರ್ಮಿಕ ವಿದ್ವಾಂಸರಿಗೆ ಮಾತ್ರ ಸೀಮಿತವಾಗಿಸಬೇಕು ಎಂದು ಈ ಕಾರ್ಯಕ್ರಮದ ಮುಖ್ಯ ಆಯೋಜಕರು ನಮಗೆ ಎಲ್ಲ ರೀತಿಯಲ್ಲಿಯೂ ಕಾರ್ಯಕ್ರಮ ಇಷ್ಟು ಅಂದವಾಗಿ ಚಂದವಾಗಿ ಮಾಡಿಕೊಟ್ಟ ಬೀಸರ್ ಜಮೀರ್ ಸಾಬರು ಹೇಳಿದರು.
ವೇದಿಕೆಯಲ್ಲಿ ನಾವು ಕೂತ್ಕೊಳ್ಳಲ್ಲ, ಯಾರೂ ಬೇಡ, ಬರೇ ಮುಖ್ಯಮಂತ್ರಿಯವರ 5 ನಿಮಿಷದ ಮಾತು ಮಾತ್ರ ಸಾಕು, ಮಿಕ್ಕಿದ್ದೆಲ್ಲ ಉಲಮಾಗಳಿಗೆ ಕೊಡಬೇಕೆಂದು ಬೀದರ್ ಜಮೀರ್ ಅಹಮದ್ ಅವರು ಹೇಳಿದ ಹಾಗೆ ನಾವೆಲ್ಲ ಸಂಘಟಕರು ಇವತ್ತು ಮುಖ್ಯಮಂತ್ರಿಗಳವರು ಈ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಉದ್ಘಾಟಿಸಲಿದ್ದಾರೆ. ಈ ಕಾರ್ಯಕ್ರಮದ ಅಧಿಕೃತ ಉದ್ಘಾಟನಾ ಮಾತುಗಳಿಗಾಗಿ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಯಾದಂತಹ ಶ್ರೀ ಸಿದ್ದರಾಮಯ್ಯಜಿ ಅವರನ್ನು ಆದರಪೂರ್ವಕವಾಗಿ ಪೋಡಿಯಂಗೆ ಆಹ್ವಾನಿಸ್ತಾ ಇದ್ದೇನೆ.